ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ನತ್ವಾ ಸರಸ್ವತೀಂ ದೇವೀಂ ಶುದ್ಧಾಂ ಗುಣ್ಯಾಂ ಕರೋಮ್ಯಹಂ ಪಾಣಿನೀಯ ಪ್ರವೇಶಾಯ ಲಘುಸಿದ್ಧಾಂತಕೌಮುದೀಂ. ಮುಂದಿನ ಸೂತ್ರ ಅನೇಕಾಲ್ ಷಿತ್ ಸರ್ವಸ್ಯ. ಅನೇಕಾಲ್ ಷಿತ್ ಸರ್ವಸ್ಯ ಇದು ಎರಡು ಪದಗಳಿರುವ ಸೂತ್ರ, ದ್ವಿಪದಾತ್ಮಕವಾದಂತಹ ಸೂತ್ರ. ಅನೇಕಾಲ್ ಎನ್ನುವಲ್ಲಿ ಅನೇಕಾಲ್ ಎನ್ನುವುದಕ್ಕೆ ವಿಗ್ರಹ ವಾಕ್ಯ ಹೇಗೆ ಅಂದರೆ ನ ಏಕಃ ಅನೇಕಃ, ಅನೇಕಃ ಅಲ್ ಯಸ್ಯ ಸಹ ಅನೇಕಾಲ್. ಹಾಗೆ ಷಿತ್ ಅಂತ ಇದೆ. ಷಿತ್ ಅನ್ನೋದಕ್ಕೆ ಶಹ ಅಥವಾ ಶಕಾರಃ ಇತ್ ಯಸ್ಯ ಸಹ ಷಿತ್, ಶಕಾರಃ ಇತ್ ಯಸ್ಯ ಸಹ ಷಿತ್. ಅನೇಕಾಲ್ ಚ ಷಿಚ್ಚ, ಅನೇಕಾಲ್ ಷಿತ್, ಅನೇಕಾಲ್ ಚ ಷಿಚ್ಚ ಏತಯೋಃ ಸಮಾಹಾರಃ ಅನೇಕಾಲ್ ಷಿತ್. ಅನೇಕಾಲ್ ಚ ಷಿಚ್ಚ ಏತಯೋಃ ಸಮಾಹಾರಃ ಅನೇಕಾಲ್ ಷಿತ್. ಅಂದರೆ ಅರ್ಥ ಏನು ಅಂದರೆ ಅನೇಕ ಅಲ್ ಉಳ್ಳಂತಹ, ಅನೇಕ ಅಲ್ ಅಂತ ಹೇಳಿದರೆ ಅದು ವರ್ಣ ಪರ್ಯಾಯ. ಹಾಗಾಗಿ ಅನೇಕ ವರ್ಣವುಳ್ಳಂತಹ ಆದೇಶವು ಮತ್ತು ಶಕಾರವು ಇತ್ತಾದಂತಹ ಆದೇಶವು ಷಷ್ಠಿ ನಿರ್ದಿಷ್ಟವಾದಾಗ ಸ್ಥಾನಿಗೆ ಸರ್ವಾದೇಶವಾಗಿ ಬರುತ್ತದೆ ಅಂತ ಸೂತ್ರಾರ್ಥ. ಈಗ ಉದಾಹರಣೆ ಕೊಟ್ಟರೆ ಗೊತ್ತಾಗ್ತದೆ. ಉದಾಹರಣೆಗೆ ಈಗ ಗೋ ಅಗ್ರಂ ಅಂತ ಇದೆ. ಗೋ ಅಗ್ರಂ ಅಂತ, ಗೋ ಅಗ್ರಂ ಅಥವಾ ಬೇರೆ ಉದಾಹರಣೆ ತಗೊಳ್ಳೋದಾದರೆ ಅಸ್ತೇರ್ ಭೂಹು ಅಂತ ಹೇಳ್ತಾರೆ. ಅಸ್ತೇರ್ ಭೂಹು ಎನ್ನುವಲ್ಲಿ ಅಸುಧಾತುವಿಗೆ ಭೂಧಾತುವನ್ನು ಆದೇಶವಾಗಿ ಹೇಳ್ತಾರೆ. ಅಸುಧಾತುವಿಗೆ ಭೂಧಾತುವನ್ನು, ಇದು ಧಾತು ಪ್ರಕರಣದಲ್ಲಿ ಬರುತ್ತೆ. ಅಸ್ತೇರ್ ಭೂಹು ಅಂತ ಅಸುಧಾತುವಿಗೆ, ಅದು ಅಸುಧಾತು ಲಟ್ಲಕಾರದಲ್ಲಿ ಅಸ್ತಿ ಅಂತ ಆಗುತ್ತೆ. ಆದರೆ ಲಿಟ್ಲಕಾರದಲ್ಲಿ ಆಗುವಂಥದ್ದು ಬಭೂವ ಅಂತ ಆಗಿಬಿಡುತ್ತೆ. ಅದು ಲಿಟ್ಲಕಾರ ಇತ್ಯಾದಿಗಳಲ್ಲೆಲ್ಲ. ಹಾಗಾಗಿ ಸಾರ್ವಧಾತುಕಗಳಲ್ಲಿ ಮಾತ್ರ ಅದು ಹಾಗೇ ಇರುತ್ತೆ, ಆರ್ಧಧಾತುಕದಲ್ಲಿ ಬೇರೆಯೇ ಆಗಿಬಿಡುತ್ತೆ. ಆದ್ದರಿಂದ ಅಸುಧಾತುವಿಗೆ ಭೂ ಅನ್ನುವ ಆದೇಶ ಹೇಳ್ತಾನೆ. ಅಸುಧಾತುವಿಗೆ ಭೂ ಆದೇಶ ಅಂದರೆ ಅಸ್ತೇಹೇ ಭೂ ಅಂತ ಹೇಳಿದಾಗ ಅಲ್ಲಿ ಅಸುಧಾತುವಿಗೆ ಅಂತ ಷಷ್ಠಿ ವಿಭಕ್ತಿ ಹೇಳಿದ್ದಾರೆ. ಷಷ್ಠಿ ಹೇಳಿದ್ರಿಂದ ಯದ್ಯಪಿ ಏನಾಗಬೇಕು, ಅಲೋಂತ್ಯಸ್ಯ ಎಂಬ ಪರಿಭಾಷೆಯಿಂದ ಆ ಆದೇಶ ಸಾಮಾನ್ಯವು ಸ್ಥಾನೀಯ ಅಂತ್ಯಕ್ಕೆ ಬರಬೇಕಿತ್ತು. ಆದರೆ ಅಂತ್ಯಕ್ಕೆ ಆದೇಶವಾಗಿ ಬರದೆ ಈ ಸೂತ್ರ ಅದಕ್ಕೆ ಅಪವಾದ ಆದ್ದರಿಂದಾಗಿ ಇದರಿಂದ ಏನಾಗುತ್ತೆ ಅಂತಂದರೆ ಸರ್ವಕ್ಕೂ ಆದೇಶವಾಗಿ ಬರುತ್ತೆ. ಅಂದರೆ ಅಸು ಅನ್ನೋದು ಸಂಪೂರ್ಣ ಹೋಗಿ ಭೂ ಅನ್ನುವಂಥದ್ದು ಬಂದುಬಿಡುತ್ತೆ ಅಲ್ಲಿ. ಅದು ಉದಾಹರಣೆ. ಅದೇ ರೀತಿ ಪ್ರಕೃತದಲ್ಲೂ ಕೂಡ ಈಗ ಏನು ಅಂದರೆ ಗೋ ಅನ್ನುವಂಥದ್ದಿದೆ. ಗೋ ಶಬ್ದಕ್ಕೆ ಅಂದರೆ ಭೂ ಅನ್ನುವುದು ಅನೇಕಾಲ ಆದೇಶ ಆಗಿತ್ತಲ್ಲಿ ಅಸ್ತೇರ್ ಭೂಹು ಎನ್ನುವಲ್ಲಿ. ಯಾಕೆ ಭೂ ಅನ್ನುವಲ್ಲಿ ಭಕಾರ ಮತ್ತು ಊಕಾರ ಎರಡಿತ್ತು, ಎರಡು ವರ್ಣಗಳಿತ್ತು. ಆದ್ದರಿಂದ ಏಕಭಿನ್ನಂ ಅನೇಕಂ, ಒಂದಕ್ಕಿಂತಲೂ ಹೆಚ್ಚು ಇದ್ದರೆ ಸಾಕು. ಅದು ಎರಡಿದ್ರೂ ಆಯಿತು, ಮೂರಿದ್ರೂ ಆಯಿತು, ಅದು ಅಂತೂ ಅದು ಅನೇಕಾಲ ಆಗಿಬಿಡುತ್ತೆ. ಹಾಗಾಗಿ ಅನೇಕ ಅಲ್, ಅನೇಕ ವರ್ಣವುಳ್ಳಂಥ ಆದೇಶ ಆದ್ದರಿಂದಾಗಿ ಅದರಿಂದ ಏನಾಯಿತು, ಸರ್ವಕ್ಕೂ ಆದೇಶವಾಗಿ. ಪ್ರಕೃತದಲ್ಲೂ ಕೂಡ ಈಗ ಉದಾಹರಣೆಗೆ ಗೋ ಶಬ್ದ ಇದೆ. ಗೋ ಶಬ್ದಕ್ಕೆ ಗೋ ಅಗ್ರಂ ಅಂತ ಇದೆ. ಗೋ ಅಗ್ರಂ ಅನ್ನುವಲ್ಲಿ ಗೋ ಶಬ್ದಕ್ಕೆ ಈ ಸೂತ್ರದಿಂದಾಗಿ ಇದು ಅವಂಗ್ ಸ್ಫೋಟಾಯನಸ್ಯ ಅಂತ ಮುಂದೆ ಸೂತ್ರ ಹೇಳ್ತಾನೆ. ಮುಂದೆ ಆ ಅವಂಗ್ ಸ್ಫೋಟಾಯನಸ್ಯ ಇನ್ನು ಎರಡೇ ಸೂತ್ರದಲ್ಲಿ ಅವಂಗ್ ಸ್ಫೋಟಾಯನಸ್ಯ ಅಂತ ಅಂದರೆ ಪದಾಂತೆ ಎಂಗಂತಸ್ಯ ಗೋಹ ಅವಂಗ್ ಸ್ಯಾತ್ ವಾ ಅಚಿ ಅಂತ ಹೇಳ್ತಾನೆ. ಹಾಗಾಗಿ ಅಚ್ಚುವರ್ಣ ಪರದಲ್ಲಿದ್ದಾಗ ಗೋ ಶಬ್ದಕ್ಕೆ ಅವಂಗ್ ಆದೇಶ ಬರುತ್ತೆ ಅಂತ ಹೇಳಿದರು. ಹಾಗಾಗಿ ಪ್ರಕೃತದಲ್ಲಿ ಅವಂಗ್ ಅನ್ನುವಂಥ ಏನು ಆದೇಶ ಇದೆ, ಅವಂಗ್ ಎನ್ನುವಲ್ಲಿ ಞಕಾರ ಎನ್ನುವಂಥದ್ದು ಇತ್ತಾಗತ್ತೆ. ಹಲಂತ್ಯಂ ಸೂತ್ರದಿಂದಾಗಿ ಞಕಾರ ಇತ್ತಾಗತ್ತೆ. ಹಾಗಾಗಿ ಞಕಾರ ಇತ್ತಾಯಿತು ಅಂತಾದರೆ ಈಗೇನಾಗಬೇಕು, ಹಾಗಾದರೆ ಈ ಸೂತ್ರದಿಂದ ಅವ ಅನ್ನುವಂಥ ಆದೇಶ ಉಳಿತೀಗ. ಅವ ಅನ್ನುವಂಥದ್ದು, ಅವ ಎನ್ನುವ ಆದೇಶವು ಅನೇಕಾಲ್ ಆಗಿದೆ. ಅನೇಕಾಲ್ ಆದೇಶ ಆದ್ದರಿಂದಾಗಿ ಈಗ ಅನೇಕಾಲ್ ಷಿತ್ ಸರ್ವಸ್ಯ ಎಂಬ ಸೂತ್ರದಿಂದಾಗಿ ಆದೇಶ ಎನ್ನುವುದು ಸರ್ವಕ್ಕೂ ಬರುತ್ತೆ ಅಂತ ಹೇಳಿದ್ರಿಂದ
ಅನೇಕ ವರ್ಣವುಳ್ಳ ಆದೇಶ ಸರ್ವಕ್ಕೂ ಅಂದರೆ ಗೋ ಶಬ್ದಕ್ಕೆ ಅಂದರೆ ಗೋ ಶಬ್ದ ಸಂಪೂರ್ಣಕ್ಕೂ ಕೂಡ ಆದೇಶವಾಗಿ ಬರುತ್ತೆ ಅಂತಾಯಿತು. ಹಾಗಾಗಿ ಸಂಪೂರ್ಣಕ್ಕೂ ಆದೇಶವಾಗಿ ಬಂತು ಅಂತಾದರೆ ನಮ್ಮ ಇಷ್ಟರೂಪ ಸಿದ್ಧಿ ಆಗಲ್ಲ. ಅದಕ್ಕೋಸ್ಕರವಾಗಿ ಮುಂದೆ ಮತ್ತೊಂದು ಸೂತ್ರವನ್ನು ಹೇಳ್ತಾ ಇದ್ದಾರೆ ಮಹರ್ಷಿಗಳು, ನಿಚ್ಚ ಅಂತ. ನಿಚ್ಚ ನಿಚ್ಚ ಇದು ನಿತ್ ಅನೇಕಾಲ್ ಅಪಿ ಅಂತ್ಯಸ್ಯ ಇವ ಸ್ಯಾತ್. ನೀವು ಹೇಳಿದಂತೆ ಆದೇಶ ಎನ್ನುವಂಥದ್ದು ಅನೇಕ ವರ್ಣವುಳ್ಳ ಆದೇಶವಾಗಿದ್ದರೆ ಸರ್ವಕ್ಕೂ ಆದೇಶವಾಗಿ ಬರುತ್ತೆ, ಹೌದು. ಆದರೆ ಅದು ಏನಾದರೂ ನಿತ್ತಾಗಿದ್ದರೆ, ನಕಾರ ಇತ್ತಾಗಿದ್ದರೆ ಅದು ಅನೇಕಾಲಿದ್ದರೂ ಕೂಡ ಅಂತ್ಯಕ್ಕೆ ಬರುತ್ತೆ ಅಂತ ಸೂತ್ರದ ಅರ್ಥ. ನಿತ್ ಅನೇಕಾಲಪಿ, ನಕಾರ ಇತ್ತಾದಂಥ ಆದೇಶವಾಗಿದ್ದರೆ ಅದು ಅನೇಕಾಲ್ ಉಳ್ಳದ್ದಾಗಿದ್ದರೂ ಕೂಡ ಅಂತ್ಯಕ್ಕೆ ಮಾತ್ರ ಆದೇಶವಾಗಿ ಬರುತ್ತದೆ ಅಂತ ಸೂತ್ರಾರ್ಥ. ಅಂದರೆ ತಥಾಚ. ಹಾಗಾದರೆ ಇಲ್ಲಿ ಸೂತ್ರದಲ್ಲಿ ನಿಚ್ಚ ಇದು ದ್ವಿಪದ ಸೂತ್ರ, ನಿತ್ ಚ ಅಂತ. ನಕಾರ ಇತ್ ಯಸ್ಯ ಸಹ ನಿತ್ ಅಂತ. ಇಲ್ಲಿ ಅಲೋಂತ್ಯಸ್ಯ ಎನ್ನುವಂಥ ಸೂತ್ರ ಅನುವೃತ್ತವಾಗಿದೆ. ತಥಾಚ ಅಂತ್ಯಸ್ಯೈವ ಅನ್ನುವುದು ಲಭ್ಯವಾಗುತ್ತೆ. ತಥಾಚ ನಿತ್ತಾದಂತಹ ಆದೇಶವು ಸ್ಥಾನೀಯ ಅಂತ್ಯವರ್ಣಕ್ಕೆ ಆದೇಶವಾಗಿ ಬರುತ್ತದೆ ಅಂತಾಯಿತು. ಹಾಗಾಗಿ ಇದು ಅಲೋಂತ್ಯ ಸೂತ್ರದಿಂದಲೇ ಬರಬಹುದಿತ್ತಲ್ವಾ ಅಂತ ಹೇಳಿದರೆ, ಅಲೋಂತ್ಯಸ್ಯ ಎಂಬ ಸೂತ್ರಕ್ಕೆ ಅಪವಾದವಾಗಿ ಅನೇಕಾಲ್ಚಿತ್ ಸರ್ವಸ್ಯ ಇತ್ತು. ಆದ್ದರಿಂದ ಆ ಸೂತ್ರದಿಂದ ಸರ್ವಕ್ಕೂ ಬರ್ತಿತ್ತು. ಅದಕ್ಕೆ ಅಪವಾದವಾಗಿ ಹೇಳಿದ ಸೂತ್ರ ನಿಚ್ಚ ಎನ್ನುವುದು. ಹಾಗಾಗಿ ನಿಚ್ಚ ಎಂಬಂಥ ಸೂತ್ರದಿಂದಾಗಿ ಏನಾಗುತ್ತೆ, ಅಂತ್ಯಕ್ಕೆ ಮಾತ್ರ ಬರುತ್ತೆ ಅಂತಾಯಿತು. ಹಾಗಾಗಿ ಈಗ ಪ್ರಕೃತದಲ್ಲಿ ಗೋ ಅಗ್ರಂ ಅಂತ ಇರುವಾಗ ಅಲ್ಲಿ ಏನಾಗುತ್ತೆ ಅಂದರೆ ಅಂತ್ಯಕ್ಕೆ ಆದೇಶವಾಗಿ ಬರುತ್ತೆ. ಹಾಗಾದರೆ ಅವಂಗಾದೇಶ ಹೇಳುವ ಸೂತ್ರ ಯಾವುದು ಅಂತ ಪ್ರಶ್ನೆ ಬಂದರೆ ಅದಕ್ಕೆ ಮುಂದಿನ ಸೂತ್ರವನ್ನು ಹೇಳ್ತಾ ಇದ್ದಾರೆ, ಅವಂಗ್ ಸ್ಫೋಟಾಯನಸ್ಯ ಅಂತ. ಅವಂಗ್ ಸ್ಫೋಟಾಯನಸ್ಯ ಇದು ದ್ವಿಪದವಾದಂತಹ ಸೂತ್ರ. ಇಲ್ಲಿ ಹಿಂದಿನಿಂದ ಅತಿ ಎನ್ನುವಂತಹದ್ದನ್ನು ಅನುವೃತ್ತಿ ಮಾಡಿದ್ದಾರೆ. ತಥಾಚ ಅತಿ ಅನ್ನೋದನ್ನು ಉಪಸರ್ಗ ಧೃತಿ ಧಾತು ಅನ್ನುವಲ್ಲಿ ಅತಿ ಇತ್ತು. ಹಾಗಾಗಿ ಇದು ಎಂಗ ಪದ ಅಂತ ಅತಿ ಎನ್ನುವಲ್ಲಿ ಅತಿ ಇತ್ತು. ಆ ಅತಿ ಅನ್ನೋದನ್ನು ಅನುವೃತ್ತಿ ಮಾಡಿದ್ದಾರೆ. ತಥಾಚ ಅದೇ ರೀತಿಯಲ್ಲಿ ಪ್ರಕೃತದಲ್ಲಿ ಇಕೋ ಎಣಚಿ ಎನ್ನುವಂಥದ್ದು ಸೂತ್ರದಿಂದಲೇ ಅಚಿ ಎನ್ನುವಂಥದ್ದನ್ನು ಕೂಡ ಅನುವೃತ್ತಿ. ಇಲ್ಲಿ ಅದೇ ಎಂಗಪ್ಪದ ಅಂತ ಅತಿ ಅನ್ನೋದರಿಂದ ಅತಿ ಅನ್ನೋದನ್ನು ಅನುವೃತ್ತಿ ಮಾಡಬೇಕಿತ್ತು. ಆದರೆ ಅದರ ಹಿಂದಿನ ಸೂತ್ರ ಎನ್ನುವಂಥದ್ದು ಸ್ವಲ್ಪ ದೂರ ಆಗತ್ತೆ ಅನ್ನುವಂಥ ದೃಷ್ಟಿಯಿಂದಾಗಿ ಇಕೋ ಎಣಚಿ ಎನ್ನುವಂಥ ಸೂತ್ರದಿಂದ ಅಚಿ ಎನ್ನುವಂಥದ್ದು ಅನುವೃತ್ತಿ ಆಗತ್ತೆ. ತಥಾಚ ಒಟ್ಟು ಸೂತ್ರದ ಅರ್ಥ ಏನಾಗುತ್ತೆ ಅಂತಂದರೆ, ಪದಾಂತೆ ಏಂಗಂತಸ್ಯ ಗೋಹೋ ಅವಂಗ್ ವಾ ಅಚಿ ಅಂತ ಸೂತ್ರ ಅರ್ಥ ಆಗುತ್ತೆ. ಪದಾಂತ ಒಟ್ಟು ಸೂತ್ರದ ಅರ್ಥ, ಪದಾಂತದಲ್ಲಿ ಏಂಗಂತವಾದ ಗೋ ಶಬ್ದಕ್ಕೆ ಅಚ್ ಪರವಾದಾಗ ಅವಂಗ್ ಎಂಬ ಆದೇಶವು ವಿಕಲ್ಪವಾಗಿ ಬರುತ್ತದೆ ಅಂತಾಯಿತು. ಗೋ ಪ್ಲಸ್ ಅಗ್ರಂ ಅಂತ ಇದೆ. ಗೋ ಪ್ಲಸ್ ಅಗ್ರಂ ಅಂತ ಇರುವಾಗ ಇಲ್ಲಿ ಗೋ ಶಬ್ದಕ್ಕೆ ಅಕಾರವು ಪರದಲ್ಲಿ ಇದೆ. ಅವಂಗ್ ಅಕಾರ ಅಗ್ರಂ ಅನ್ನುವಲ್ಲಿ ಅಕಾರ ಪರವಾಗಿದೆ. ಹಾಗಾಗಿ ಅವಂಗ್ ಆದೇಶ ಬರುತ್ತೆ. ಅವಂಗಲ್ಲಿ ಹಲಂತ್ಯಂ ಸೂತ್ರದಿಂದ ನಕಾರ ಇತ್ತಾಗತ್ತೆ. ಆಮೇಲೆ ಇತ್ತಾದದ್ರಿಂದಾಗಿ ಇಲ್ಲಿ ಅನೇಕಾಲ್ಚಿತ್ ಸರ್ವಸ್ಯ ಪರಿಭಾಷೆಯಿಂದಾಗಿ ಏನಾಗಬೇಕಿತ್ತು, ಸರ್ವಕ್ಕೂ ಬರಬೇಕಿತ್ತು. ಅದಕ್ಕೆ ಅಪವಾದವಾಗಿ ನಿಚ್ಚ ಎಂಬ ಪರಿಭಾಷೆಯಿಂದಾಗಿ ಅಂತ್ಯಕ್ಕೆ ಬರುತ್ತದೆ ಅಂತ ಹೇಳಿದ್ರಿಂದ ಗೋ ಎನ್ನುವಲ್ಲಿ ಅಂತ್ಯ ಅಂದರೆ ಓಕಾರ. ಆ ಓಕಾರಕ್ಕೆ ಅವ ಎನ್ನುವ ಆದೇಶವು ಬಂದರೆ ಗ್ ಅವ ಅಗ್ರಂ ಗವಾಗ್ರಂ ಅಂತ. ಗವ ಅಗ್ರಂ, ಅಲ್ಲಿ ಗವ ಅನ್ನುವಲ್ಲಿ ವಕಾರೋತ್ತರ ಅಕಾರಕ್ಕೂ ಮತ್ತು ಅಗ್ರಂ ಎನ್ನುವಲ್ಲಿರುವಂಥ ಅಕಾರಕ್ಕೂ ಅಕಸ್ಸವರ್ಣೇ ದೀರ್ಘ ಅಂತ ದೀರ್ಘ ಬಂದರೆ ಆಗ ಆ ಗವ ಅಗ್ರಂ ಅಂತ ರೂಪ ಆಗುತ್ತದೆ ಅಂತ. ಇಲ್ಲಿ ಅವಂಗ್ ಸ್ಫೋಟಾಯನಸ್ಯ ಅಂತ ಹೇಳಿದ್ದರಿಂದಾಗಿ ಏನು ಗೊತ್ತಾಗುತ್ತೆ ಅಂದರೆ, ಸ್ಫೋಟಾಯನ ಆಚಾರ್ಯರು ಏನಿದ್ದಾರೆ ಅವರ ಮತದಲ್ಲಿ ಮಾತ್ರ ಅವಂಗ್ ಆದೇಶ ಬರುತ್ತೆ ಅಂತ ಅರ್ಥ. ಅವರ ಮತದಲ್ಲಿ ಅಂದರೆ ಪಾಣಿನಿಯರ ಮತದಲ್ಲಿ ಈ ಆದೇಶ ಬರೋದಿಲ್ಲ ಅಂತಾಯಿತು. ಈ ಆದೇಶ ಬರೋದಿಲ್ಲ ಅಂತ ಆದರೆ ಆಗ ಏನಾಗುತ್ತೆ, ಏಂಗಪ್ಪದಾಂತಾದತಿ ಎನ್ನುವಂಥ ಸೂತ್ರದಿಂದ ಪೂರ್ವರೂಪ ಎನ್ನುವಂತಹದ್ದು ಬರುತ್ತೆ ಅಂತಾಗತ್ತೆ. ಹಾಗಾಗಿ ಗೋಗ್ರಂ ಅಂತಲೂ ಕೂಡ ಆಗುತ್ತೆ.
ಇನ್ನು ಇದಲ್ಲದೇನೆ ಇನ್ನೊಂದು ಹೇಳಿದ್ದಾರೆ, ಪ್ರಕೃತಿ ಭಾವ ಅನ್ನುವಂಥದ್ದನ್ನು ಹೇಳಿದರು. ಹಾಗಾಗಿ ಪ್ರಕೃತಿ ಭಾವವು ಒಟ್ಟು 3 ರೂಪ ಎನ್ನುವಂತಹದ್ದು ಆಗತ್ತೆ. ಗೋ ಅಗ್ರಂ ಅಂತ ಇದ್ದಾಗ ಗವಾಗ್ರಂ ಅಂತ ಆಗಬಹುದು, ಅಥವಾ ಗೋಗ್ರಂ ಅಂತ ಆಗಬಹುದು. ಇನ್ನೊಂದು ಗೋ ಅಗ್ರಂ ಅಂತ ಹಾಗೆಯೂ ಕೂಡ ಇರಬಹುದು, ಹಿಂದೆ ಪ್ರಕೃತಿ ಭಾವ ಹೇಳಿದಂತೆ ಅಂತ. ಇನ್ನು ಪದಾಂತೆ ಕಿಂ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಪದಾಂತೆ ಕಿಂ, ಪದದ ಅಂತ್ಯದಲ್ಲಿ ಇದ್ದಂತಹ ಗೋ ಶಬ್ದಕ್ಕೆ ಅಂತ ಯಾಕೆ ಹೇಳಿದ್ದು ಅಂದರೆ ಗವಿ. ಇಲ್ಲೂ ಕೂಡ ಉದಾಹರಣೆಗೆ ಗೋ ಈ ಅಂತ ಇದೆ, ಇಲ್ಲಿ ಸಪ್ತಮಿ ವಿಭಕ್ತಿಯ ಪ್ರತ್ಯಯ ಪರದಲ್ಲಿದೆ. ಇಲ್ಲೂ ಕೂಡ ಏನಾದರೂ ಕೂಡ ಅವಂಗಾದೇಶ ಬಂದಿದ್ದರೆ ಆಗ ಅನಿಷ್ಟ ರೂಪ ಆಗ್ತಾ ಇತ್ತು. ಅದಕ್ಕೋಸ್ಕರವಾಗಿ ಏನು ಮಾಡಿದ್ದು, ಇಲ್ಲಿ ಪದಾಂತ ಅಂತ ಹೇಳಿದ್ದು. ಹಾಗಾಗಿ ಪದಾಂತ ಅಂತ ಹೇಳಿದ್ರಿಂದ ಗೋ ಈ ಅಂತಿದ್ದಾಗ ಇಕಾರ ಪರದಲ್ಲಿದ್ದಾಗ ಇದು ಗೋ ಶಬ್ದ ಪದವಾಗಿಲ್ಲ. ಆದ್ದರಿಂದ ಇಲ್ಲಿ ಅವಾದೇಶ ಎನ್ನುವಂಥದ್ದು ಅವಂಗಾದೇಶ ಬರೋದಿಲ್ಲ, ಹಾಗೇ ಇರುತ್ತೆ. ಇನ್ನು ಏಚೋ ಯವ ಯಾವಹ ಅನ್ನೋದರಿಂದ ಅವಾದೇಶ ಬಂದು ಗವಿ ಅಂತ ರೂಪ ಆಗತ್ತೆ ಅಂತ. ಇಷ್ಟು ಸೂತ್ರಾರ್ಥ, ಇಷ್ಟು ಸಾಕು.